ಈಗ ತಿರುಚಾರಪಳ್ಳಿಯ ವ್ಯಕ್ತಿಯೊಬ್ಬ ಅಂತ ನೋಡ್ರಿ, ಯುವತಿಗೆ ಮೋಸ ಮಾಡ್ದ ಅಂತೆ, ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಆಕೆಗೆ ವಂಚನೆ ಮಾಡ್ದ ಅಂತ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಮದ್ರಾಸ್ ಹೈಕೋರ್ಟ್ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತು. ಇಲ್ಲ ಆ ವ್ಯಕ್ತಿ ಕೂಡ ಹೆಂಡತಿ ಸಮಾಳನು ಆಕೆಯ ಜೊತೆಗೆ ನೀವು ಲೈಂಗಿಕ ಸಂಪರ್ಕ ಬೆಳೆಸಿ ಮದುವೆ ಆಗ್ತೀನಿ ಅಂತ ಹೇಳಿ ಈಗ ಆಕೆಗೆ ಕೈ ಕೊಟ್ರೆ ಅದನ್ನ ಸಮಾಜನೂ ಒಪ್ಪಲ್ಲ, ಕಾನೂನು ಪ್ರಕಾರವೂ ಕೂಡ ಅದು ತಪ್ಪು, ಆಕೆಗೆ ಹೆಂಡತಿ ಸ್ಥಾನ ಸಿಗಬೇಕು ಅಂತ ಕೋರ್ಟ್ ಹೇಳ್ತಾ ಇರೋದು. ಹೌದು ನೋಡಿ, ಇದರಲ್ಲಿ ಕೋರ್ಟು ಸ್ವಲ್ಪ ಗೈಡ್ಲೈನ್ಸ್ನ ದೇರ್ ರಿಪೋರ್ಟೆಡ್ ಜಡ್ಜ್ಮೆಂಟ್ಸ್ ಇದ್ದಾವೆ, ಅದರಲ್ಲಿ ಸೆಟ್ ಗೈಡ್ಲೈನ್ಸ್ ಇದ್ದಾವೆ, ಕೋರ್ಟ್ಸ್ ಹ್ಯಾಸ್ ಟು ಫಾಲೋ. ಅದರಲ್ಲಿ ಏನು ಹೇಳುತ್ತೆ ಅಂದರೆ ಎಷ್ಟು ಡ್ಯೂರೇಷನ್ಗೆ ಇವರು ಒಟ್ಟಿಗಿದ್ರು, ಇಲ್ಲ ಸಮಾಜಕ್ಕೆ ಇವರು ತೋರಿಸಿದ್ರ ನಾನು ಗಂಡ ಹೆಂಡ್ತಿ ಅಂತ, ಇದನ್ನೆಲ್ಲ ಅಕೌಂಟಿಗೆ ತೊಗೊಬೇಕಾಗತ್ತೆ ಒಂದು ಡಿಸಿಷನ್ ಪಾಸ್ ಮಾಡೋಕ್ಕಿಂತ ಮುಂಚೆ. ಇನ್ನೊಂದು ಫ್ಯಾಕ್ಟರ್ ಏನಂದರೆ ಇದರಲ್ಲಿ ಇನ್ ದಿ ಆಫ್ಸೆಟ್ ಆಫ್ ಪ್ರಾಮಿಸ್ ಅಂದರೆ ನಾನು ಪ್ರಾಮಿಸ್ ಮಾಡಿರ್ತೀನಲ್ಲ ಆವಾಗಲಿಂದ ನನಗೆ ಜ್ಞಾನ ಇರಬೇಕು, ಅವ್ರನ್ನ ನಾನು ದುರುಪಯೋಗಕ್ಕೆ ಬಳಸ್ಕೊತಾ ಇದ್ದೀನಿ ಅನ್ನೋದು ಒಂದು ಜ್ಞಾನ ನನಗಿರಬೇಕು. ಅದನ್ನು ಪ್ರೂವ್ ಮಾಡಬೇಕಾಗಿರೋದು ಆ ಹೆಣ್ಣು ಮಗಳು. ಹೌದು, ನನ್ನ ಮೊದಲಿಂದನೂ ಮೋಸ ಮಾಡಬೇಕು ಅಂತಲೇ ನನ್ನ ಬಳಸ್ಕೊಂಡ್ರು ಅಂತ ತೋರಿಸ್ಬೇಕಾಗತ್ತೆ ಕೋರ್ಟಿಗೆ. ಓಕೆ, ಎಷ್ಟು ವರ್ಷಗಳ ಕಾಲ ಜೊತೆಗಿದ್ರು ಮತ್ತೆ ಸಮಾಜದ ಮುಂದೆ ಅವರಿಬ್ರು ಬದುಕಿರುವಂತಹ ಪರಿ ಏನು ಅಗ್ರಿಮೆಂಟ್ಗಳಾಗಿತ್ತು, ಏನು ಒಪ್ಪಂದ ಆಗಿತ್ತು, ಅದನ್ನ ಕೂಡ ಕೋರ್ಟ್ಗೆ ತಿಳಿಸಬೇಕಾಗುತ್ತೆ. ಅದು ಮೇನ್ ವಿಚಾರಗಳು ಅಂತ ಹೇಳ್ತೀರಾ. ವಾಪಸ್ ಬರ್ತೀನಿ ಅಕ್ಷಯ್ ಅವರೇ. ನಮ್ಮ ಜೊತೆಗೆ ಮತ್ತೊಬ್ಬ ಅತಿಥಿ ಕೂಡ ಜಾಯಿನ್ ಆಗಿದ್ದಾರೆ, ಖ್ಯಾತ ಜ್ಯೋತಿಷಿಗಳು ಆದಂತಹ ಸುರೇಶ್ ಗುರುಗಳು ಇದ್ದಾರೆ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅದೇ ರೀತಿ ಮಹಿಳಾ ಹೋರಾಟಗಾರ್ತಿ ಲಕ್ಷ್ಮಿ ಅವರು ಕೂಡ ಇದ್ದಾರೆ. ಲಕ್ಷ್ಮಿ ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲನೇದಾಗಿ ಸುರೇಶ್ ಗುರುಗಳೇ, ಅನೈತಿಕ ಸಂಬಂಧದಲ್ಲಿರುವಂತ ಒಬ್ಬ ಹೆಣ್ಣು ಮಗಳು ಕೂಡ ನಾಳೆ ದಿನ ಮೋಸ ಹೋಯ್ತು ಅಂತ ಕೋರ್ಟ್ ಮೊರೆ ಹೋದ್ರೆ ಅದನ್ನ ಗಾಂಧರ್ವ ವಿವಾಹ ಅಂತ ಕರಿಬೇಕಾಗುತ್ತೆ. ನಮ್ಮಲ್ಲಿ 8 ವಿಧದ ಮದುವೆಗಳಿದೆ, ಅದರಲ್ಲಿ ಗಾಂಧರ್ವ ವಿವಾಹ ಕೂಡ ಒಂದು. ಅನೈತಿಕ ಸಂಬಂಧ ಕೂಡ ಅದಕ್ಕೆ ಸೀಮಿತ ಅನ್ನೋ ರೀತಿಯಲ್ಲಿ ಕೋರ್ಟ್ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದೆ. ಮೊದಲು ಹೇಳಿ, ಈ ಗಾಂಧರ್ವ ವಿವಾಹದ ಮಹತ್ವ ಏನು ಅಂತ. ಇಲ್ಲಿ ವಿವಾಹಗಳಲ್ಲಿ ಶಾಸ್ತ್ರೋಕ್ತವಾಗಿ ಹೇಳೋದಾದರೆ ಅನಾದಿ ಕಾಲದಿಂದಲೂ ವೇದಗಳ ಕಾಲದಿಂದಲೂ ವಿವಾಹ ಅಂತಕ್ಕಂಥದ್ದು ಪದ್ಧತಿಗಳು ಮಾಡ್ತಾ ಬಂದಿದ್ದಾರೆ. ನೀವು ಹೇಳಿದಾಗೆ 8 ರೀತಿಯಾಗಿರ್ತಕ್ಕಂಥ ವಿವಾಹ. ಒಂದು ಬ್ರಾಹ್ಮ ವಿವಾಹ, 2 ದೈವ, 3 ಆರ್ಷ, 4 ಪ್ರಜಾಪತ್ಯ, 5 ಅಸುರ, 6 ಗಾಂಧರ್ವ, 7 ರಾಕ್ಷಸ, 8 ಪೈಶಾಚ ವಿವಾಹ ಅಂತ ನಾವು ಬಗೆಯಾಗಿ ಮಾಡ್ಕೊಂಡಿರ್ತೀವಿ. ಇದರಲ್ಲಿ ಅನೈತಿಕ ಅಂತ ಎಲ್ಲೂ ಬಂದಿಲ್ಲ. ಕೆಲವು ಪುರಾಣಗಳಲ್ಲಿ ಮತ್ತು ಗ್ರಂಥಗಳಲ್ಲಿ ಏನು ಉಲ್ಲೇಖ ಆಗಿದೆ ಅಂದರೆ ಸಂತಾನ ಅಪೇಕ್ಷೆಯಿಂದ ಮಾತ್ರ ನೀನು ಸಂತಾನಕ್ಕೋಸ್ಕರ ಅನ್ಯರ ಜೊತೆಲಿ ಇರ್ಬೋದು ಅಂತ ಇರುತ್ತೆ. ಸಂತಾನಕ್ಕೋಸ್ಕರ, ಸಂತಾನಕ್ಕಾಗಿ ಹೇಗೆ ವೇದವ್ಯಾಸರು ತನ್ನ ಅದಕ್ಕೆ ನನ್ನ ಪ್ರಶ್ನೆ, ಸಂತಾನಗೋಸ್ಕರ ನೀವು ಬೇರೆಯವ್ರ ಜೊತೆ ಇರಬೇಕು ಅಂತ ಅಂದ್ರೆ ನೀವು ಮದುವೆ ಆಗಿರ್ತೀರಲ್ಲ ಅಗ್ನಿ ಸಾಕ್ಷಿಯಾಗಿ, ಅವ್ರು ಒಪ್ಪಿಗೆ ಪಡೆದುಕೊಂಡ ಅಥವಾ ಏನು ತಮ್ಮ ಸ್ವ ಇಚ್ಛೆಯಿಂದ? ಶಾಸ್ತ್ರ ಹೇಳುತ್ತೆ, ನೀನು ಗಂಡನಿಗೆ ಹೆಂಡತಿಗೆ ಮೋಸ ಮಾಡಿದ್ರೆ ಅದು ಪಾಪ ಅನ್ನೋದು ಬೇರೆ ಪ್ರಶ್ನೆ. ಅದು ಪಾಪ ಕಾಡುತ್ತೆ ಅಂತ ಅಲ್ಲಿ ಅಗ್ನಿ ಸಾಕ್ಷಿಯಾಗಿ ನಾವು ಮಾಡ್ತೀವಿ. ಆದರೆ ವಿವಾಹ ಅಂದರೆ ಏನು ಅಂದರೆ ವಿವಾಹದ ಪದದ ಅರ್ಥ ಏನು ಮೊದಲು ಅಂದರೆ ವಿವಾಹ ಅಂದರೆ 2 ಪದಗಳ ಅರ್ಥ. ಅಂದರೆ ಕನ್ಯೆಯನ್ನು ಹೊತ್ಕೊಂಡು ಹೋಗೋದು ಅಂತ ಅಷ್ಟೇ. ವಿವಾಹ ಅಂದರೆ ಅವಳನ್ನು ಹೊತ್ಕೊಂಡು ಹೋಗೋದು. ನೀವು ಆಗಿನ ಕಾಲದಲ್ಲಿ ನೋಡ್ತಿದ್ರಿ, ಮದುವೆ ಕಾರ್ಡಲ್ಲಿ ಒಂದು ಡೋಲಿಯಲ್ಲಿ ಹೆಣ್ಣನ್ನು ಕರ್ಕೊಂಡು ಹೋಗ್ತಾ ಇದ್ರು, ಹೆಣ್ಣನ್ನು ಕರ್ಕೊಂಡು ಹೋಗೋದು ಅಂತ ಅಷ್ಟೇ. ಆದರೆ ಮದುವೆ ಮಾಡ್ತಕ್ಕಂಥ ಒಂದು ಪದ್ಧತಿ ಯಾಕೆ ಬರುತ್ತೆ ಅಂದರೆ ವಂಶ ಉದ್ಧಾರ ಆಗಬೇಕು. ಸೊ ವಂಶ ಉದ್ಧಾರ ಆಗಬೇಕು. ವಂಶೋದ್ಧಾರ ಆಗೋದ್ರಿಂದ ನಾವೇನು ಮಾಡ್ತೀವಿ, ನಾವು ವಂಶ ಉದ್ಧಾರ ಮಾಡಬೇಕು. ವಂಶೋದ್ಧಾರ ಆಗಬೇಕಾದ್ರೆ ನಾವು ವಿವಾಹವನ್ನು ಮಾಡ್ತೀವಿ. ಇಲ್ಲಿ ಅನೈತಿಕ ಅಂತಕ್ಕಂಥದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ಶಾಸ್ತ್ರದಲ್ಲಿ ಅನೈತಿಕವಾಗಿರುವಂಥ ಎಲ್ಲೂ ಹೇಳಿಲ್ಲ. ಆದರೆ ಕೆಲವು ಗ್ರಂಥಗಳ ಆಧಾರದಲ್ಲಿ ಹೇಳುತ್ತೆ, ನೀನು ವಿವಾಹ ಮಾಡದೆ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥಕ್ಕೋಸ್ಕರ, ಆ ಚತುರ್ವಿಧ ಪುರುಷಾರ್ಥ ಪಡಿಬೇಕಾದ್ರೆ ವಿವಾಹ ಆಗಲೇಬೇಕು. ನೀನು ವಿವಾಹ ಆದರೆ ಮಾತ್ರ ನಿನ್ನ ಗೃಹಸ್ಥನಿಗೆ ಎಲ್ಲವೂ ಇರುತ್ತೆ. ಆದರೆ ಅದು ಒಂದು ಚೌಕಟ್ಟನ್ನು ಹಾಕ್ಕೊಂಡಿರ್ತಾರೆ. ಅಂದರೆ ವಿವಾಹ ಅಂದರೆ ಕನ್ಯೆಯನ್ನು ಕರ್ಕೊಂಡು ಹೋಗಬೇಕು. ಕನ್ಯೆಯನ್ನು ಕರ್ಕೊಂಡು ಹೋದಾಗ 2 ಪದ್ಧತಿ ಇರ್ತದೆ. ನಮ್ಮಲ್ಲಿ ಉತ್ತರ ಭಾರತದಲ್ಲಿ ಒಂದು ಪದ್ಧತಿ ಇದೆ, ದಕ್ಷಿಣ ಭಾರತದಲ್ಲಿ ಒಂದು ಪದ್ಧತಿ ಇದೆ. ನಾವು ಶಾಸ್ತ್ರದಲ್ಲಿ ನೋಡುವಾಗ ಈ ವರನಿಗೆ ವಧು ಮ್ಯಾಚ್ ಆಗ್ತಾಳ ಅನ್ನೋದನ್ನ ಸಾಲಾವಳಿ ನೋಡ್ತೀವಿ, ಅದು ಉತ್ತರ ಭಾರತದಲ್ಲಿ. ದಕ್ಷಿಣ ಭಾರತದಲ್ಲಿ ನಮ್ಮ ಕನ್ಯೆಗೆ ಹುಡುಗನ ಮ್ಯಾಚ್ ಆಗ್ತಾನ ಅಂತ ಬರುತ್ತೆ. ಇಲ್ಲಿ ಅನೈತಿಕವಾಗಿರಿ ಅಂತ ಎಲ್ಲೂ ಯಾವ ಶಾಸ್ತ್ರದಲ್ಲೂ ಉಲ್ಲೇಖ ಆಗಿಲ್ಲ. ಉಲ್ಲೇಖ ಆಗಿರೋದೇ ಒಂದು, ಸಂತಾನಕ್ಕೋಸ್ಕರ ನೀನು ಜೊತೆಯಲ್ಲಿ ಇರ್ಬೋದು ಅಂತಿದೆ. ಅಲ್ಲ, ಕರೆಕ್ಟ್. ಬಟ್ ಸಮಾಜ ಅದನ್ನು ಒಪ್ಪಲ್ಲ ಅಂತ ಹೇಳ್ತಾರೆ. ಸಮಾಜ ಒಪ್ಪಬೇಕಾದ್ರೆ ವಾಪಸ್ ಬರ್ತೀನಿ. ಅನೈತಿಕ ಅನ್ನೋದು ಉಲ್ಲೇಖ ಇಲ್ಲ ಅಂತ ತಾವ್ ಹೇಳ್ತೀರಿ, ಬಟ್ ಸಮಾಜದಲ್ಲಿ ಹಂಗಿದ್ರೆ ಅನೈತಿಕ ಸಂಬಂಧನೇ ಅಂತ ಸಮಾಜದಲ್ಲಿ ಕಾನೂನು ಇದೆ, ಸಮಾಜದಲ್ಲಿ ಮೆಡಿಕಲ್ ಇದೆ.
ಓಕೆ, ವಾಪಸ್ ಬರ್ತೀನಿ ಗುರುಗಳೇ. ಲಕ್ಷ್ಮಿ ಮೇಡಮ್, ಈಗ ಮದ್ರಾಸ್ ಹೈಕೋರ್ಟ್ ಕೊಟ್ಟಿರುವಂತಹ ಅಭಿಪ್ರಾಯವನ್ನ ಗಮನಿಸ್ತಾ ಇದ್ರೆ, ಮದುವೆ ಆಗಿರುವಂತಹ ಪುರುಷನಿಗೆ ಮತ್ತೊಬ್ಬ ಹೆಣ್ಣು ಮಗಳ ಜೊತೆಗೆ ಸಂಬಂಧ ಇದ್ರೂ ಕೂಡ ಆಕೆಗೆ ನಾಳೆ ದಿನ ಮೋಸ ಹೋದ್ರೆ ಆಕೆಗೆ ನೀವು ಹೆಂಡತಿ ಸ್ಥಾನಮಾನನೇ ಕೊಡಬೇಕು, ಆಕೆಗೂ ಪರಿಹಾರ ಕೊಡಬೇಕು. ಈಗ ಹೆಂಡತಿಗೇನು ಸ್ಥಾನಮಾನ ಮತ್ತು ಆಕೆಗೇನು ಸೌಲಭ್ಯಗಳು ಸಿಗುತ್ತಲ್ಲ ಅದೆಲ್ಲವೂ ಕೂಡ ಆಕೆಗೆ ಸಿಗಬೇಕು, ಅದಕ್ಕೆ ಆಕೆ ಅರ್ಹಳು ಅನ್ನುವಂಥ ಅಭಿಪ್ರಾಯ ಇದೆ. ಒಪ್ಪಿಕೊಳ್ಳುವಂತಹ ಮನಸ್ಥಿತಿ ನಮ್ಮಲ್ಲಿ ಇದೆಯಾ ಅನ್ನೋದು ಇಲ್ಲ ಮೇಡಮ್, ನಾನು ಇದನ್ನ ವಿರೋಧಿಸ್ತೀನಿ. ಏನ್ ಗೊತ್ತಾ ಮೇಡಮ್, ಫಸ್ಟ್ ಲಿವಿಂಗ್ಶಿಪ್ ಇರೋದೇ ತಪ್ಪು. ಅದಕ್ಕೆ ಯಾಕೆ ಕೋರ್ಟ್ ಪರ್ಮಿಷನ್ ಕೊಡ್ಬೇಕು ಮೇಡಮ್? ನಾನು ಹೇಳ್ತಾ ಇದ್ದೀನಿ, ಈಗ ಅನೈತಿಕ ಇವ್ರು ಹೇಳಿದ್ರು ಸರ್ ಹೆಸರು ಗೊತ್ತಿಲ್ಲ ನನಗೆ, ಹೆಣ್ಣು ಗಂಡು ಈಗ ಆತರ ಇದ್ರೆ ಮದ್ವೆ ಯಾಕೆ ಮಾಡ್ಬೇಕು ಅಲ್ವಾ ಸರ್? ಅನೈತಿಕ ಸಂಬಂಧದಲ್ಲೇ ವಂಶ ಬೆಳೆಸ್ಲಿ ಬಿಡಿ, ಕರೆಕ್ಟ್ ಅಲ್ವಾ ಮೇಡಮ್? ತಪ್ಪಲ್ವಾ? ತಪ್ಪು ಸರ್. ಏನೀಗ ವಂಶ ಬೆಳೆಸಕ್ಕೆ ಯಾರ ಹತ್ರ ಬೇಕಾದ್ರೂ ವಂಶ ಬೆಳೆಸ್ಕೊಳ್ಳೋದಾದ್ರೆ ಅದೇನ್ ಅರ್ಥ ಇರುತ್ತೆ ಮೇಡಮ್? ತಪ್ಪುನೂ ಅಂದಿಲ್ಲ, ಅದನ್ನ ಸರಿನೂ ಅಂದಿಲ್ಲ. ಮೇಡಮ್, ನಾನು ಫಸ್ಟ್ ಈ ಲಿವಿಂಗ್ ಶಿಪ್ಗೆ ಯಾವುದೇ ತರ ಸಪೋರ್ಟ್ ಕೊಡಬಾರ್ದು ಮೇಡಮ್. ನಾನು ಕೇಳ್ಕೊಳ್ಳೋದು ಏನಂದ್ರೆ, ಈ ತರ ರೂಲ್ಸ್ ಮಾಡಿದಾಗ ಏನ್ ಮಾಡ್ತಾರೆ, ಎಲ್ಲರೂ ಅದೇ ಮಾಡ್ತಾರೆ ಅಲ್ವಾ? ಈಗ ಆಸ್ತಿ ಬೇಕು ಅಂತ ಇನ್ನೊಬ್ಬರ ಜೊತೆ ಆಸ್ತಿ ಇರೋರ್ನ ಅನೈತಿಕ ಸಂಬಂಧ ಇಟ್ಕೊಳ್ತಾರೆ. ಈಗ ಅದೇನೋ ಒಂದು ಯಾರೋ ಒಂದು ಜೀವನದಲ್ಲಿ ಹೆಣ್ಮಕ್ಳಿಗೆ ಅನ್ಯಾಯ ಆಗಿರೋವಾಗ ಅವ್ರೇನೋ ಒಂದು ಎಲ್ಪ್ ತಗೊಂಡಾಗ ಅವಂತ ಹೆಣ್ಮಕ್ಳಿಗೆ ಮೋಸ ಆಗಿದ್ರೆ ಬೇಕಾದ್ರೆ ಹೋರಾಟ ಮಾಡೋಣ, ಅಂಥವ್ರಿಗೆ ಕೊಟ್ಟು ನ್ಯಾಯ ಕೊಡ್ಲಿ. ಈಗ ಎಲ್ಲರೂ ಅದೇ ಮಾಡ್ಕೊಳ್ತಾರೆ. ಅನೈತಿಕ ಸಂಬಂಧ ಅಂದ್ರೆ ಗಂಡನ್ ಬಿಟ್ಬಿಟ್ಟು ಹೋಗಿ ಹೋಗಿ ಎಲ್ಲರ ಜೊತೆ ಅನೈತಿಕ ಸಂಬಂಧ. ಅವಾಗ ಎಲ್ಲಿರುತ್ತೆ ಮೇಡಮ್ ಪ್ರಪಂಚ? ಇದಕ್ಕೇನಾದ್ರೂ ಎಲ್ಲಾದ್ರೂ ಇದಿದ್ಯಾ ನೋಡಿ, ಸಜೆಷನ್ ಇದೆಯಾ ನೋಡಿ ಮೇಡಮ್ ನೀವೇ. ಮದುವೆ ಮಾಡೋದು ಅದು ನಾನು ಯಾವಾಗಲೂ ವಿರೋಧಿಸ್ತೀನಿ ಮೇಡಮ್. ಅನೈತಿಕ ಸಂಬಂಧ ಯಾಕೆ? ಗಂಡ ಇರಲ್ವಾ? ಗಂಡ ಇಲ್ದಿರಂತ ಹೆಣ್ಮಕ್ಳೇನು ಆಸರೆಗೆ ಒಂದೇ ಯಾರ್ದೋ ಒಂದು ಸಪೋರ್ಟ್ ತಗೊಂಡಿರ್ಲಿ, ಅಂತ ಹೆಣ್ಮಕ್ಳಿಗೆ ಅನ್ಯಾಯ ಆದಾಗ ನಾವು ಹೋರಾಟ ಮಾಡೋಣ, ಅಂತದಕ್ಕೆ ಕೊಟ್ಟು ನ್ಯಾಯ ಕೊಡ್ಲಿ. ಬಟ್ ಎಲ್ಲರೂ ಅದೇ ಆಗೋದ್ರೆ ಏನು, ನಾಳೆ ಗಂಡನ್ ಬಿಟ್ಬಿಟ್ಟೆಲ್ಲ ಅನೈತಿಕ ಸಂಬಂಧದಲ್ಲಿ ಇರ್ತಾರೆ, ಸಮಾಜ ಬೇರೆ ದಿಕ್ಕಲ್ಲಿ ಹೋಗುತ್ತೆ ಅಂತ ಬೇರೆ ದಿಕ್ಕಲ್ಲಿ ಹೋಗುತ್ತೆ. ಹೌದು ಅಕ್ಷಯ್ ಸರ್, ಈಗ ಪ್ರಶ್ನೆ ಇರೋದಷ್ಟೇ. ಈಗ ಎಷ್ಟೋ ಕಡೆ ಒಂದು ಆರೋಪಗಳು ಕೇಳೋದಕ್ಕೆ ಸಿಗುತ್ತೆ, ಇರುವಂತ ನಿಯಮಗಳನ್ನ ಹೆಣ್ಣು ಮಕ್ಕಳಿಗೆ ಎಕ್ಸ್ಪೆಷಲಿ ಇರುವಂತಹ ಒಂದಷ್ಟು ನಿಯಮಗಳನ್ನೇ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ಗಂಡು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ. ಮೊನ್ನೆ ಒಂದು ಫಾರ್ ಎಕ್ಸಾಂಪಲ್ ನಿಮ್ ಬಸ್ಸಿನ ವಿಚಾರ ನೋಡಿದ್ರಿ ನೀವು, ಹೆಂಗಾಯ್ತೋದು ಅಂತ ಹೇಳಿ. ಅಂಥದ್ರಲ್ಲಿ ಈಗ ಈ ರೀತಿ ಕೋರ್ಟ್ಗಳೇ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ನಾಳೆ ದಿನ ಇದರ ಪರಿಣಾಮ ಹೆಂಗೆ ಅನ್ನೋದು ಪ್ರಶ್ನೆ ಬರುತ್ತೆ. ನೋಡಿ, ನಾವು ಯಾವ ಸೊಸೈಟಿಯಲ್ಲಿದ್ವಿ, ಲೆಟ್ಸೆ ಒಂದು 70 ವರ್ಷ, ಒಂದು 100 ವರ್ಷ ಹಿಂದೆ ಹೋಗೋಣ. ಹೆಂಡತಿ ಸತ್ರು ಅಂದರೆ ಸತಿ, ಅದೇ ಬೆಂಕಿಯಲ್ಲಿ ವೈಫ್ ಬೀಳಬೇಕಾಗಿತ್ತು, ಮರಣ ಹೊರಬೇಕಾಗಿತ್ತು. ಅದನ್ನು ಅಬಾಲಿಷ್ ಮಾಡಿದ್ರು. ನೆಕ್ಸ್ಟು ಚೈಲ್ಡ್ ಮ್ಯಾರೇಜ್, ಹುಡುಗರು ಯಾರು 18 ವರ್ಷ ಕೆಳಗಿದ್ದಾರೆ ಮದುವೆ ಆಗಬಾರ್ದು ಅಂತ ಮಾಡಿದ್ರು. ನೆಕ್ಸ್ಟು ಡೊಮೆಸ್ಟಿಕ್ ವೈಲೆನ್ಸ್, ಮನೆಯಲ್ಲಿ ಗಂಡ ಹೊಡಿತಾ ಇದ್ದಾನೆ, ಇನ್ಲಾಸ್ ಹೊಡಿತಾ ಇದ್ದಾರೆ ಅಂತ ಡೊಮೆಸ್ಟಿಕ್ ವೈಲೆನ್ಸ್ ತಂದರು. ಆಮೇಲೆ 498A ಅಂತ ತಂದರು. ಏನಂತ, ಗಂಡ ಮತ್ತು ಅವ್ರ ರಿಲೇಟಿವ್ಸು ಹೊಡೆದು ಅವ್ರಿಗೆ ತೊಂದರೆ ಕೊಟ್ಟರೆ ಆ ಅಡಿಯಲ್ಲಿ ಕಾನೂನು ಕ್ರಮ ತೊಗೊಬೋದು ಅಂತ ಮಾಡಿದ್ರು. ಇದೆಲ್ಲ ಯಾಕೆ ಮಾಡಿದ್ರು ಅಂದರೆ ಹೆಣ್ಣು ಮಕ್ಕಳನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಮಾಡಿದ್ರು. ಆದರೆ ಈಗೇನಾಗ್ತಾ ಇದೆ ಅಂದರೆ ಅದನ್ನೇ ವೆಪನ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಮಹಿಳೆಯರು. ಒಂದು 90% ಕೇಸ್ಗಳಲ್ಲಿ ಇದನ್ನ ವೆಪನ್ ಆಗೇ ಯೂಸ್ ಮಾಡೋದು ಹೆಣ್ಣು ಮಕ್ಕಳು. ಈ ದುರುಪಯೋಗ ಆಗ್ತಾನೆ ಇದೆ. ಇದು ಗಂಡಸರು ಇಲ್ಲಿ ಸಿಳ್ಕೊಂಡಿದ್ದಾರೆ. ಇವಾಗ ಮನೇಲಿ ಒಂದು ಜಗಳ ಆಯಿತು, ಜೋರು ಜಗಳ ಆಯಿತು, ಎರಡು ಕಡೆನೂ ಫ್ಯಾಮಿಲಿ ಬರ್ತಾರೆ, ಅದನ್ನು ಸೆಟಲ್ ಮಾಡಿ ಹೋಗ್ತಾರೆ. ಇನ್ನೊಂದು 10 ದಿನದಲ್ಲಿ ಒಂದು ಕೇಸು ಅವ್ರ ಮೇಲೆ, ಅವ್ರ ಫ್ಯಾಮಿಲಿಯವ್ರ ಮೇಲೆ, ಎಲ್ಲರ ಮೇಲೂ. ಹಾಂ, ರೀಸೆಂಟಾಗಿ ನನಗೂ ಒಂದು ಕೇಸ್ ಬಂದಿತ್ತು. ಅದರಲ್ಲಿ ಏನಂದರೆ, ಒಂದು 3 ತಿಂಗಳಾಗಿದೆ ಮದುವೆ ಆಗಿ. ಆ ಹುಡುಗಿ ಅವ್ರ ಫ್ಯಾಮ್ಲಿಗೆ ಒಂದು 30-40 ಲಕ್ಷ ರೂಪಾಯಿ ಅಷ್ಟು ಏನೇನು ಬೇಕೋ ಸಾಮಾನುಗಳು, ಕಾರು, ಇದು ಮತ್ತು ಮನೆಗೆ ಡೌನ್ ಪೇಮೆಂಟು ಇದನ್ನೆಲ್ಲ ಈಸ್ಕೊಂಡು ಬೇರೆ ಕಂಟ್ರಿಗೆ ಓಡೋಗಿದ್ದಾರೆ, ಹೇಳಿದಿರ ಮಾಡಿದ್ರೆ. ಅಲ್ಲಿ ಹೋಗಿ ಅಲ್ಲಿಂದ ನೋಟಿಸ್ ಕಳಿಸಿದ್ದಾರೆ, ನೀನು ಕಿರುಕುಳ ಕೊಟ್ಟಿದ್ರಿಂದ ನಾನು ಹೋಗಿದ್ದೀನಿ, ನನಗೆ ಡೈವೋರ್ಸ್ ಬೇಕು, ನನಗೆ ಮೇಂಟೆನೆನ್ಸ್ ಬೇಕು ಅಂತ. ಎಜುಕೇಟೆಡ್ ವಿಮೆನ್. ಇವನ್ ಪಾಪ BBA ಮಾಡ್ಕೊಂಡಿದ್ದಾನೆ, ಅವರು ಮಾಸ್ಟರ್ಸ್ ಮಾಡಿದ್ದಾರೆ. ಆದರೆ ನೋಟಿಸು, ನನಗೆ ಮೇಂಟೆನೆನ್ಸ್ ಬೇಕು ಅಂತ.